ಇವತ್ತು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಆರೋಗ್ಯಕರವಾದಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮೊದಲಿಗೆ ನೆಲ್ಲಿಕಾಯಿನ ಒಂದ್ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನ ಹಬೆಯಲ್ಲಿ ಬೇಯಿಸಬೇಕಾಗತ್ತೆ. ಇಲ್ಲಿ ನಾನು 1/4 kg ನೆಲ್ಲಿಕಾಯಿನ ಈ ರೀತಿ ಹಬೆಯಲ್ಲಿ ಬೇಯಿಸಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ನೆಲ್ಲಿಕಾಯಿನ ಬೇಯಿಸ್ಕೊಳ್ಬೇಕು. ನೆಲ್ಲಿಕಾಯಿನ ಡೈರೆಕ್ಟ್ ನೀರಲ್ಲಿ ಹಾಕಿಬಿಟ್ಟು ಬೇಯಿಸಬಾರ್ದು, ತುಂಬಾನೇ ಮೆತ್ತಗೆ ಹಾಗೆ ಎಲ್ಲ ನೀರಲ್ಲಿ ನೆಲ್ಲಿಕಾಯಿ ಅಂಶ ಬಿಟ್ಕೊಂಡು ಬಿಡುತ್ತೆ. ಒಂದು ಜರಡಿಯಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲೂ ನೆಲ್ಲಿಕಾಯಿನ ಬೇಯಿಸ್ಕೊಳ್ಬೋದು. ನೆಲ್ಲಿಕಾಯಿನ ಬೇಯಿಸ್ಲಿಕ್ಕೆ ಆದಷ್ಟು ಸ್ಟೀಲ್ ಪಾತ್ರೆನ ಬಳಸಬೇಕಾಗತ್ತೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೆಲ್ಲಿಕಾಯಿನ ಬೇಯಿಸೋದಕ್ಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಸ್ವಲ್ಪ ಚಾಕುನಿಂದ ಮಾರ್ಕ್ ಮಾಡಿಬಿಟ್ಟು ನೆಲ್ಲಿಕಾಯಿನ ಪೀಸಸ್ಗಳಾಗಿ ಕಟ್ ಮಾಡಬೇಕು. ನೆಲ್ಲಿಕಾಯಿ ಮೇಲ್ಗಡೆ ಗೇರೆಗಳಿರುತ್ತಲ್ಲ, ಅದ್ರ ಮೇಲ್ಗಡೆ ಚಾಕುವಿನಿಂದ ಮಾರ್ಕ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಪೀಸಸ್ಗಳು ಬಿಟ್ಕೊಂಡ್ಬಿಟ್ಟು ಬರುತ್ತೆ. ಈ ಉಪ್ಪಿನಕಾಯಿನ ಇನ್ಸ್ಟಂಟ್ ಆಗಿ ಮಾಡ್ತಿರೋದ್ರಿಂದ ಇದನ್ನ ಹೊರಗಡೆ ಸ್ಟೋರ್ ಮಾಡೋ ಹಾಗಿಲ್ಲ, ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಬಿಟ್ಟು ತಿನ್ಬೇಕಾಗತ್ತೆ. ಎಲ್ಲ ನೆಲ್ಲಿಕಾಯಿ ಪೀಸಸ್ಗಳನ್ನು ಬಿಡಿಸಿದಾಗಿದೆ. ಇದನ್ನು ತೆಳುವಾಗಿ ಒಂದು ಬಟ್ಟೆ ಮೇಲೆ ಫ್ಯಾನಿನ ಗಾಳಿಗೆ ಅರ್ಧ ಗಂಟೆಗಳ ಕಾಲ ಒಣಗಿಸಿದ್ರೆ ಸಾಕು. ಉಪ್ಪಿನಕಾಯಿ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ 2 ಟೀ ಸ್ಪೂನಷ್ಟು ಸಾಸಿವೆನ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಸ್ವಲ್ಪ ದಪ್ಪ ಇರೋ ಸಾಸಿವೆನ ಬಳಸಬೇಕು. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತೆ ಹಾಗೂ 1/4 ಟೀ ಸ್ಪೂನಷ್ಟು ಕರಿಮೆಣಸನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಈ ಮಸಾಲೆನ ಹುರಿದ್ರೆ ಸಾಕು. ಸಾಸಿವೆ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಬರುತ್ತೆ, ಅಷ್ಟು ಹುರಿದ್ರೆ ಸಾಕು. ತಕ್ಷಣಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ ನಂತರ ಮಸಾಲೆನ ಪುಡಿ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿಗೆ ಮಸಾಲೆ ಪದಾರ್ಥ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು, ಜಾಸ್ತಿ ನುಣ್ಣಿಗೆ ಪುಡಿ ಮಾಡಬಾರ್ದು. ಸಾಸಿವೆ ಕಾಳು ಬೇಳೆ ರೀತಿಯಾಗಿ ಬಂದಿರಬೇಕು. ಉಪ್ಪಿನಕಾಯಿಗೆ ಎಣ್ಣೆ ಬೇಕಾಗತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಈ ಕಾಯಿಸಿರೋ ಎಣ್ಣೆನ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕಾದ್ರೆ ತುಂಬಾನೇ ಬಿಸಿ ಇರಬಾರ್ದು, ಎಣ್ಣೆ ಉಗುರು ಬೆಚ್ಚಗಿದ್ರೆ ಸಾಕಾಗತ್ತೆ. ಉಪ್ಪಿನಕಾಯಿ ಹಾಕಲಿಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳು ರೆಡಿಯಾಗಿದೆ. ಇವಾಗ ಒಂದು ಬೌಲಲ್ಲಿ ಪುಡಿ ಮಾಡಿರ್ತಕ್ಕಂಥ ಮಸಾಲೆ ಪದಾರ್ಥನ ಹಾಕ್ತಾ ಇದ್ದೀನಿ. ಅದಕ್ಕೇನೆ 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಖಾರನ ನೋಡ್ಬಿಟ್ಟು ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಕಾಯಿಸಿರ್ತಕ್ಕಂಥ ಉಗುರು ಬೆಚ್ಚಗಿರೋ ಎಣ್ಣೆನ ಹಾಕ್ಬಿಟ್ಟು ಒಂದ್ಸಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕೋದ್ರಿಂದ ಉಪ್ಪಿನಕಾಯಿಗೆ ಎಣ್ಣೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ತಿಳಿಯಾಗಿ ಬಂದರೆ ಎಣ್ಣೆ ಜಾಸ್ತಿ ಆಗಿದೆ ಅಂತ ಅರ್ಥ, ಗಟ್ಟಿಯಾಗಿ ಅಥವಾ ಉದುರುದ್ರಾಗಿ ಬಂದರೆ ಎಣ್ಣೆ ಕಡಿಮೆ ಆಗಿದೆ ಅಂತ ಅರ್ಥ. ನಾನು ಬಳಸಿರೋ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ, ಎಲ್ಲ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ 12 ಬೆಳ್ಳುಳ್ಳಿ ಎಸಳುಗಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ 15 ಹಸಿ ಮೆಣಸಿನಕಾಯಿನ ಒಂದ್ಸಲ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸಿ ಉದ್ದುದ ಸೀಳ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಆಗಲೇ ಬೇಯಿಸಿರ್ತಕ್ಕಂಥ ನೆಲ್ಲಿಕಾಯಿನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹುಳಿಗೆ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕಿದರೆ ಸ್ವಲ್ಪ ಉಪ್ಪಿನಕಾಯಿ ಟೇಸ್ಟಾಗಿ ಬರುತ್ತೆ. ನಿಂಬೆ ರಸನ ಸೇರಿಸಿದ ನಂತರ ಉಪ್ಪಿನಕಾಯಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿಡಬೇಕು. ಇದನ್ನು 24 ಗಂಟೆಗಳ ಕಾಲ ಅಂದರೆ 1 ದಿನದವರೆಗೂ ಮಾತ್ರ ಹೊರಗಡೆ ಇಟ್ಟರೆ ಎಲ್ಲ ಮಸಾಲೆ ಪದಾರ್ಥಗಳು ಉಪ್ಪಿನಕಾಯಿಯೊಂದಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. 1 ದಿನದ ನಂತರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಬೇಕು. ಆಚೆ ಕಡೆ ಇಡೋ ಹಾಗಿಲ್ಲ, ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.